ಇವತ್ತು ನನ್ನ ಟಾಪಿಕ್ ಏನು ಇಟ್ಕೊಬಂದಿದ್ದೀನಿ ಅಂದರೆ ಸಮ್ಮರ್ ಅಲ್ವಾ, ಹೇರ್ ಎಲ್ಲ ಫುಲ್ ಡ್ರೈ ಆಗಿಬಿಟ್ಟಿರುತ್ತೆ. ನಂದು ಆಲ್ರೆಡಿ ನೋಡಿ ನಿನ್ನೆ ಸ್ನಾನ ಮಾಡಿ ಡ್ರೈ ಇನ್ನೊಂದೇನು ಅಂದರೆ ಸ್ವಲ್ಪ ನಂದು ಡೆನ್ಸಿಟಿ ಕಮ್ಮಿ ಇರೋರಿಗೆ ನಾನು ಈ ಟಿಪ್ಸು ಎಲ್ಲರೂ ಯೂಸ್ ಮಾಡ್ಬೋದು, ಎಲ್ಲರೂ ಟ್ರೈ ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಡೆನ್ಸಿಟಿ ಕಮ್ಮಿ ಇರೋದ್ರಿಂದ ಇವಾಗ ಸಡನ್ನಾಗಿ ನಾನು ಆಚೆ ಹೋಗ್ಬೇಕಾಗುತ್ತೆ, ಹಳ್ಳಿ ಇರೋದ್ರಿಂದ ನೀರು ಒಲೆ ಕಾಯಿಸಿ ಸ್ನಾನ ಮಾಡ್ಕೊಂಡು ಹೋಗ್ಬೇಕು. ಅದು ಕಾಯೋದು ತುಂಬ ಲಿಡಿಗೀಸರಲ್ಲ ಪಟ್ ಅಂತ ಹಾಕಿದ ತಕ್ಷಣ ಒಂದು 20 ಮಿನಿಟ್ಸಲ್ಲಿ ರೆಡಿ ಆಗೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಇವಾಗ ಗ್ಯಾಸ್ ಪ್ರಾಬ್ಲಮ್ ಇರೋದ್ರಿಂದ ಸ್ಟವಲ್ಲಿ ಇಡೋಕ್ಕಾಗಲ್ಲ. ಅದಕ್ಕೆ ಏನೋ ನಂಗೆ ಗೊತ್ತಿರೋದು ಆವಾಗ ಹಾಕೊತಿದ್ದೆ, ಇದು ಅಲೋವೆರಾ ಮನೇಲಿ ಇತ್ತು ಆ್ಯಕ್ಚುಲಿ. ಅದಕ್ಕೆ ಎತ್ಕೊಂಡು ಬಂದು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ. ಇದ್ದಾವೆ ಅಲೋವೆರಾ, ಒಂದು 2 ಟೈಪ್ಸ್ ಆಫ್ ಅಲೋವೆರಾ ಇದ್ದಾವೆ. ಬಟ್ ಅದಿಲ್ಲ, ನಾವು ಇದು ಖಾಲಿ ಅಂತ ಇಟ್ಕೊಂಡು ಹಾಕ್ತೀನಿ. ಇದು ಹೆಂಗೆ ಅಂತಂದರೆ ಫಸ್ಟು ಓಪನ್ ಮಾಡ್ಕೊಳ್ಳಿ, ಹೇಳ್ತೀನಿ ಒಂದು ಸೆಕೆಂಡ್. ನೀವು ಸ್ನಾನ ಮಾಡಬೇಕು ಅಂತೇನಿಲ್ಲ, ಬೇಕಿದ್ದರೆ ಸ್ನಾನ ಮಾಡ್ಕೋಬೋದು ಹಾಕ್ಕೊಂಡಾದ್ಮೇಲೆ, ಬೇಡ ಅಂದರೆ ಬೇಡ ಅಷ್ಟೇ, ಓಕೆನಾ. ಇದನ್ನು ನಾವು ಹಿಂಗೆ ಎತ್ಕೊಳಕ್ಕೋದ್ರೆ ಜಲ್ಲಿ ಹಂಗೆ ಬಂದುಬಿಡುತ್ತೆ, ಹಾಕ್ಬೇಕಾದ್ರೆ ಕಷ್ಟ ಆಗುತ್ತೆ. ಫಸ್ಟು ಕಾಣಿಸ್ತಿದ್ಯಾ, ಇದನ್ನು ಹಿಂಗೆ ಅಂತ ಇದ್ದರೆ ಅದು ಲಿಕ್ವಿಡ್ ಫಾರ್ಮ್ ಆಗುತ್ತೆ, ಆಲ್ರೆಡಿ ಇರುತ್ತೆ. ಬಟ್ ಅದು ಇವಾಗ ಇನ್ನೊಂದಲ್ಲಿ ತೋರಿಸ್ತೀನಿ, ವೆಯ್ಟ್. ಹಿಂಗಂತ ಇದ್ದರೆ ಅದೆಲ್ಲ ಫುಲ್ಲು ಲಿಕ್ವಿಡ್ ಬರುತ್ತೆ. ನಾನು ತಲೆಗೆ ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಿ ಸ್ವಲ್ಪ ಆದಮೇಲೆ ನೋಡಿ ಈ ಥರ ಬಂದುಬಿಡುತ್ತೆ. ನೋಡಿ ಈ ಥರ ಬಂದುಬಿಡುತ್ತೆ. ಈ ಥರ ಇದ್ದಾಗ ಅಲ್ಲೇ ಇದ್ಬಿಡುತ್ತೆ, ಅದು ಆ ಥರ ಕುದ್ದೋಗುತ್ತೆ. ಎಲ್ಲಿದೆ ಕೂದಲು ಹ್ಯಾಂಗ್ ಮಾಡುತ್ತೆ, ಓಕೆನಾ. ನನ್ನ ಕೈಗೆ ಈ ಬಿಸಿಲು ಟೈಮಲ್ಲಿ ಕಾಲೆಲ್ಲ ಆಲ್ಮೋಸ್ಟ್ ಉರಿ ಅನ್ಸಿರುತ್ತೆ. ಬಿಸಿಲು ಹೋಗಿಲ್ಲ ಅನ್ನೋ ಅದು ಶಾಖದಿಂದ ಫುಲ್ ಇದು ಉರಿ ಆಗ್ತಾ ಇರುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಹಲವಾರು ಕೈ ಕಾಲಿಗೆ ಮುಖಕ್ಕೆ ಹಚ್ಕೊಂಡು ಹಂಗೆ ಇಟ್ಬಿಡ್ತೀನಿ. ಅದು ಒಂದೊಂದ್ಸರಿ ಅಂದರೆ ಡ್ರೈ ಇರುತ್ತೆ ಫೇಸ್ಗೆ ಎಲ್ಲ ಹಚ್ಚಿದ್ರೆ, ಬಟ್ ಹೇಳಿದ್ರೆ ಸಾಫ್ಟ್ ಆಗಿರುತ್ತೆ. ನಾನು ಮಾಡೋದೇ ಬೇಕಾಗಿಲ್ಲ. ನಾನು ಏನು ಮಾಡ್ತೀನಿ ಅಂತಂದರೆ ಏನು ಮಾಡಿದೆ ಅಂತಂದರೆ ಹಿಂಗೆ ಅಪ್ಲೈ ಮಾಡ್ಕೊಂಡೆ, ಹಾಗೆ ಬಿಟ್ಬಿಡುತ್ತೆ. ಸಾಫ್ಟ್ ಸಿಲ್ಕಿ ಚೆನ್ನಾಗಿತ್ತು. ಏನಾದರೂ ಶಾಂಪ್ ಹಾಕೊಳ್ಳಿ ಸಿಲ್ಕಾಗಿರುತ್ತೆ, ಸಿರಮ್ ಹಾಕೊಳ್ಳಿ ಹಂಗೆ ಹಿಂಗೆ ಅಂತಾರಲ್ಲ, ನ್ಯಾಚುರಲ್ ಆಗಿ ಯೂಸ್ ಮಾಡಿ ಅಲ್ವಾ. ಅದಕ್ಕೆ ನ್ಯಾಚುರಲ್ ಆಗಿ ಯೂಸ್ ಮಾಡೋಣ ಅಂತ ಇದನ್ನ ಸರಿ. ಇದು ಆಫ್ಟರ್ ಡ್ರೈ ಅಂದರೆ ಹೆಂಗೆ ಕಾಣಿಸುತ್ತೆ ಅಂತ ನಾನು ಹೇಳ್ತೀನಿ. ಇನ್ನು ಯಾವ ಥರ ವ್ಲಾಗ್ ಏನಾದರೂ ವಿಡಿಯೋ ಮಾಡ್ಬೋದು ಅನ್ನೋದನ್ನ ನೀವು ಐಡಿಯಾ ಮಾಡಿ ಹೇಳಿ, ಕಮೆಂಟ್ ಮಾಡಿ. ನಂಗೆ ಏನು ಮಾಡೋದು ಅಂದರೆ ಇನ್ನೊಂದು ಫಸ್ಟ್ ಆಫ್ ಆಲ್ ನಾನು ಶೈ ಟೈಪ್ ಆ್ಯಕ್ಚುಲಿ. ಯಾರಾದ್ರೂ ಏನು ಅನ್ಕೊತಾರೆ, ನಾನೇನು ಅಂದ್ಕೊಂಡಿದ್ದೆ ಗೊತ್ತಾ, ಒಂದು ಸ್ವಲ್ಪ ಜನ ಫಾಲೋವರ್ಸ್ ಆಗಲಿ, ಅದಾದ್ಮೇಲೆ ಬೇಕಾದ್ರೆ ನನ್ನ ಫೇಸ್ ತೋರಿಸ್ಕೊಂಡು ಆ ಕಡೆ ಕಿಳಿಯೋಣ ಅಂತ ಅಂದ್ಕೊಂಡೆ. ಹಂಗೆ ಅಂದ್ಕೊಂಡೆ ಒಂದು 6-7 ವರ್ಷ ಎಗರುಬಿಡ್ತು. ಅದಕ್ಕೇನೆ ಎಲ್ಲರೂ ಮುಂದೆ ಹೋಗ್ತಾ ಇದ್ದಾರೆ, ನೋಡಿದ್ರೆ ಇನ್ನೂ ಹಿಂದೆ ಇದ್ದೀವಿ. ಒಬ್ರು ಕೈ ಕೆಳಗಡೆ ಹೋಗಿ ಕೆಲಸ ಮಾಡೋದು ಅಂದರೆ ಇದು ಸ್ವಲ್ಪ ಓನ್ ಅಂತಲೇ ಅನಿಸುತ್ತೆ. ಯೂಟ್ಯೂಬು ನಾವು ಶ್ರಮ ಹಾಕಿರ್ತೀವಿ, ಅದು ತಕ್ಕ ಪ್ರತಿಫಲನ ಬರುತ್ತೆ ಅಲ್ವಾ. ಅದೇ ಈಗ ಒಂದು ಕಂಪ್ನಿಗೆ ಹೋಗಿ ನಾವು ಕೆಲಸ ಮಾಡ್ತೀವಿ ಅದು ಇದು ಅಂತಂದರೆ ಅದು ತುಂಬ ಎಷ್ಟು ಹೆಂಗೆ ಅಂತ ತುಂಬ ಕಷ್ಟಪಟ್ಟು ಹೋದರೆ ಓದ್ಬಿಟ್ಟಿರ್ತೀವಿ. ತುಂಬ ಗೋಲ್ಡ್ ಎಲ್ಲ ಅಡ ಇಟ್ಟು ಎಕ್ಸಾಮ್ ಫೀಸ್, ಕಾಲೇಜ್ ಫೀಸ್ ಅಂತ ಪೇ ಮಾಡಿ ಅಷ್ಟು ಅದು ನನ್ನ ಅನುಭವ ಇದೆ. ಆ ಥರ ಎಲ್ಲ ಓದಿ ಲಕ್ಷ ಕಾಲೇಜ್ ಫೀಸ್ ಪೇ ಮಾಡಿ ಒಂದು ಸರ್ಟಿಫಿಕೇಟ್ ತೊಗೊಂಡಿರ್ತೀವಿ. ಆ ಸರ್ಟಿಫಿಕೇಟ್ ಎಲ್ಲಿ ನೋಡ್ಬಿಟ್ಟು ತೊಗೊಂಡೋಗಿ ಕೆಲವೊಂದು ಕಡೆ ವ್ಯಾಲ್ಯೂನೇ ಇರೋದಿಲ್ಲ. ಏನು ಕೇಳ್ತಾರೆ, ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಕೆಲವೊಬ್ಬರು ನನ್ನ ಜೊತೆಲಿ ಓದಿರೋರೆ ಎಲ್ಲ ಹೇಳೋದ ನಾನು ಹೆಂಗೆ ಅಂತಂದರೆ, ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೂ ಜಾಯ್ನ್ ಆಗಿರ್ತಾರೆ ಕೆಲಸಕ್ಕೆಲ್ಲ. ನಾವು ಕಷ್ಟಪಟ್ಟು ಅವ್ರಿಗೆ ಸ್ಯಾಲ್ರಿ ಜಾಸ್ತಿ ಇರುತ್ತೆ. ಇನ್ನು ಕಷ್ಟಪಟ್ಟು ಓದಿ ಪಾಸಾಗಿ ನಿಯತ್ತಾಗಿ ಪಾಸಾಗಿ ಇದು ಮಾಡಿರೋರಿಗೆ ಸಂಬಳ ಅಷ್ಟೇ ಇರುತ್ತೆ. ಏನು ಮಾಡೋದು ಗೊತ್ತಾಗ್ತಿಲ್ಲ ನನಗೆ. ಹಿಂಗೆ ಅನ್ಸ್ಬಿಟ್ಟಿದೆ ಅಂದ್ರೆ ಒಂದ್ಸರಿ ಕೆಲಸಕ್ಕೆ ಹೋಗ್ಬೇಕಾ ಅನ್ಸ್ಬಿಟ್ಟಿರುತ್ತೆ. ಒಂದ್ಸರಿ ಒಂದು ಓನ್ ಬಿಸ್ನೆಸ್ ಮಾಡೋಣ ಅಂತ. ಯಾಕಂದರೆ ನಮ್ಮದೇ ಅಲ್ಲ ಓನ್ ಬಿಸ್ನೆಸ್ ಇದ್ದರೆ ಒಂದು ಏನಾರು ಆಗಲಿ ರೋಡ್ ಸೈಡು ಏನಾದರೂ ಹಾಕೋ ಥರದ್ದು ಹೋಗ್ತೀನಿ. ನಂಗೆ ಅದರಲ್ಲಿ ಏನೂ ಇದಿಲ್ಲ, ಯಾಕಂದ್ರೆ ನಾವು ನಿಯತ್ತಾಗಿ ಮಾಡ್ತಾ ಇರ್ತೀವಿ ಆ ಥರ. ಬಟ್ ನನಗೊಂದು ಆಸೆ ಇದೆ, ನಾನು ಓನ್ ಬಿಸ್ನೆಸ್ ಮಾಡಬೇಕು ಅನ್ನೋದು. ಅದು ಆಗ್ತಿಲ್ಲ. ಯೂಟ್ಯೂಬಲ್ಲಿ ಏನಾದರೂ ದಬಾಕಣಲ್ಲ, ಅದು ಆಗ್ತಿಲ್ಲ. ಅಟ್ಲೀಸ್ಟ್ ಇನ್ಸ್ಟಾಗ್ರಾಮ್ ಆದರೂ ಓಡುತ್ತೆ ಅಂದರೆ ಫಾಲೋವರ್ ಆಗಿರೋರೆಲ್ಲ ಅನ್ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ. ಏನು ಮಾಡಬೇಕು ಅಂದರೆ ಗೊತ್ತಾಗ್ತಿಲ್ಲ. ಇದಾದಮೇಲೆ ಚೂರು ಉಪ್ಪು ಮಾಡ್ಕೊಳ್ಳಿ ಲೈಟಾಗಿ. ಅಯ್ಯೋ ಅದು ಜಲ್ಲಿ ಹಾಕಿರ್ತೀವಲ್ಲ, ಏನು ಮಾಡ್ಕೊಬೇಕು ಅಂದರೆ ಅಲ್ಲಿ ಕ್ಲೀನಾಗಿ ಹಾಕಿಲ್ಲ ಅಂದರೆ ಅದು ಅಚ್ಚಿ ಹೋಗುತ್ತೆ, ಅಂತ ಹೋಗುತ್ತೆ. ಈ ರೀತಿ ಬೇರೆ ಇಟ್ಕೊಂಡು ಫುಲ್ಲು ನಿಮಗೆ ಅದು ತುಂಬ ರಬ್ ಮಾಡಬಹುದು, ಹಾರ್ಡಾಗೆಲ್ಲ ರಬ್ ಮಾಡ್ಕೋಬೇಡಿ. ಮತ್ತೆ ಫುಲ್ಲು ಹೊರಟೋದ್ಮೇಲೆ ಮತ್ತೆ ಅದನ್ನು ನಾನು ಹೇಳಿದ್ನಲ್ಲ ಹಿಂಗೆ ಕೆರಿಬೇಕು ಅಂತ ಹಿಂಗೆ ಕೆರಿವಿ, ಮತ್ತೆ ಅದೆಲ್ಲ ಜೆಲ್ಲು ಬರುತ್ತೆ. ಈ ಥರ ಆದಮೇಲೆ ಎಲ್ಲೆಲ್ಲಿ ನಿಮ್ಮ ಕೈಗೆ ಅನಿಸ್ತಿದೆ ಅಲ್ಲೆಲ್ಲ ತಗೊಂಡು ಬನ್ನಿ. ಆಯಿತು.
ಸ್ವಲ್ಪ ತಾಗಲಿ ಆದಮೇಲೆ ನನ್ನ ಹೇರ್ ನಾನು ಮಾಡಲ್ಲ ಸೇಮ್ ಡ್ರೆಸ್ ಇದೆ ಆಮೇಲೆ ಹೇಗೆ ಕಾಣಿಸುತ್ತೆ ನಾನು ಹೇಳ್ತೀನಿ. ಸೊ ಆ್ಯಕ್ಚುಲಿ ಅದು ಉದುರೋಗುತ್ತೆ, ಅದಕ್ಕೆ ಜಲ್ಲಿ ಅಂದರೆ ವಾಟರ್ ಇರೋ ಥರ ಇದ್ದರೆ ಅಲ್ಲಿ ಬಿಡ್ತಾರೆ, ಅದು ಕೂದಲಲ್ಲಿ ಸ್ಟ್ರಾಂಗ್ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ, ಸಿಲ್ಕ್ ಆಗಿರುತ್ತೆ ಅಷ್ಟೇ. ಆಮೇಲೆ ಸಿಕ್ಕಿದ್ದು ನಾನು ಇನ್ನೊಂದು ಹೇಳೋದು ಮರ್ತೋಗಿದ್ದೆ, ಈ ಥರ ಸಿಗುತ್ತಲ್ಲ ಜಸ್ಟ್ ನಾನು ಲಿಪ್ಪಿಗೆ ಹಾಕ್ಕೊತಾ ಇದ್ದೀನಿ ಅದನ್ನು. ಈಗ ವ್ಯಾಸ್ಲಿನ್ ಅದೆಲ್ಲ ಲಿಪ್ಪಿಗೆ ಅಂತ ಹೇಳ್ತಾರೆ, ಆ್ಯಕ್ಚುಲಿ ಅದು ಪೆಟ್ರೋಲಿಯಂ ಜೆಲ್ ಅಲ್ವಾ, ಅದು ನ್ಯಾಚುರಲ್ ಆಗಿ ಯೂಸ್ ಮಾಡ್ಬೋದು. ಚೆನ್ನಾಗಿದೆ. ಹೇರ್ ಸ್ವಲ್ಪ ಡ್ರೈ ಆಗಿದೆ, ಅದಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ಔಚ್ ಸ್ವಲ್ಪ ಒಂಥರ ಲೈಟಾಗಿ ಸಿಕ್ಕಾಗಿರುತ್ತೆ ಅದೆಲ್ಲ ನಾನು ಹಾಗೆ ಹೇಳಿದೆ ಗೊತ್ತಾ, ಜೆಲ್ಲು ಅಂದರೆ ಜೆಲ್ ಥರ ಮಾಡ್ಕೊಂಡು ಹಾಕೊಂಡ್ರೆ ಅದೆಲ್ಲ ಇರಲ್ಲ. ಅದನ್ನು ಏನಂತಾರೆ ಲೋಳೆ ಥರ ಹಂಗೆ ಗೊತ್ತಾ, ಲೋಳೆ ಬರಲ್ಲ ಏನೋ ಅಂತಾರೆ, ಲೈಕ್ ಈ ಥರ ನನಗೆ ಹಾಕೊಂಡ್ರೆ ಕೂದಲು ಇರುತ್ತೆ, ಬಟ್ ಫುಲ್ ಡ್ರೈ ಆದಮೇಲೆ ಅದು ಆ್ಯಕ್ಚುಲಿ ಉದುರೋಗುತ್ತೆ ಇದಲ್ಲ. ಆ ಟೈಮಲ್ಲಿ ಆಯಿಲ್ ಹಾಕ್ದಿರ ಸ್ನಾನ ಮಾಡ್ತಾರೆ, ಆವಾಗ ಹೇರ್ ಎಲ್ಲ ಫುಲ್ ಡ್ರೈ ಒಂಥರ ಇರುತ್ತೆ, ಒರಟಾಗಿ ಇರುತ್ತೆ, ಮತ್ತು ಮೇಲ್ಗಡೆ ಎದ್ದಿದ್ದು ಕುತ್ಕೊಂಡಿರುತ್ತೆ, ಒಂಥರ ಮುಟ್ಟುರ ರಫ್ ಫೀಲ್ ಇರುತ್ತೆ. ಆವಾಗ ಇದನ್ನು ಜಸ್ಟ್ ಹಚ್ಕೊಂಡು ಸ್ವಲ್ಪ ಬಿಡಿ, ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ಹೀಗೆ ಚೆನ್ನಾಗಿದೆ ಅಲ್ಲ. ಬಟ್ ನನಗೆ ಇದು ಅಂದರೆ ಕೆಲವು ಗೊತ್ತಿರುತ್ತೆ, ಕೆಲವು ಗೊತ್ತಿರಲ್ಲ. ಎಲ್ಲರೂ ಏನು ಮಾಡ್ತಾರೆ, ಅಪ್ಲೈ ಮಾಡಿ ಸ್ನಾನ ಮಾಡ್ತಾರೆ, ಅಪ್ಲೈ ಮಾಡಿ ಹಾಗೆ ಇರ್ತೀನಿ, ಅದು ಏನೂ ಆಗಲ್ಲ, ನ್ಯಾಚುರಲ್ ಅಲ್ವಾ, ಏನಾಗುತ್ತೆ ಡ್ಯಾಮೇಜ್ ಆಗುತ್ತೆ. ಹೇರ್ ಸೀರಮ್ ಹಾಕ್ಕೊಂಡು ಹಾಕಿರ್ತಾರೆ, ಬಟ್ ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ನಾನು ಏನು ಯಾವತ್ತೂ ಹಾಕಿಲ್ಲ, ಸೊ ನಾನು ಅದ್ರ ಬಗ್ಗೆ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಏನು ಗೊತ್ತಾ, ಸ್ವಲ್ಪ ಡೆನ್ಸಿಟಿ ಕಮ್ಮಿ, ವಾಲ್ಯೂಮ್ ಕಮ್ಮಿ ಇರೋದ್ರಿಂದ, ವಾಲ್ಯೂಮ್ ಜಾಸ್ತಿ ಇದೆ, ನಾನು ಅದೊಂದು ಹೇಳ್ಕೊತಿದ್ದೇವೆ. ಹೇರು ಗಂಡು ಮಕ್ಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಎಲ್ಲ ನಂಗೆ ಗೊತ್ತಿರೋ ಪ್ರಕಾರ ಸ್ವಲ್ಪ ಅಂದನ ಹೆಚ್ಚೋದು ಹೇರ್ ಮೇನ್. ಯಾಕಂದರೆ ಎಷ್ಟೋ ಜನ ಇವಾಗ ಕಪ್ಪಗಿರ್ತಾರೆ, ಸುಂದರವಾಗಿರೋದಿಲ್ಲ, ಅಂಥವ್ರಿಗೆಲ್ಲ ಹೇರು ಲಾಂಗ್ ಆಗಿದ್ದು, ಸ್ಟೈಲಿಶ್ ಆಗಿದ್ದು, ತುಂಬ ದಷ್ಟಪುಷ್ಟವಾಗಿ ಡೆನ್ಸಿಟಿ ಜಾಸ್ತಿ ಇದ್ದರೆ ವಾವ್ ಏನು ನೋಡಿ ಎಷ್ಟು ಸಕ್ಕತ್ತಾಗಿದೆ, ಅವಳ ಏನಿದ್ದಾನೆ ಅವಳ ಅಂದನ ಇನ್ನೂ ಹೆಚ್ಚುತ್ತೆ, ಇಲ್ಲ ಅವನ ಅಂದನ ಹೆಚ್ಚುತ್ತೆ, ಈ ಥರ ಎಲ್ಲ ಇರುತ್ತೆ. ಸೊ ನನ್ಗೆ ಗೊತ್ತಿರೋ ಪ್ರಕಾರ ಕೂದಲು ತುಂಬ ಇಂಪಾರ್ಟೆನ್ಸ್ ಕೊಡಬೇಕು. ಏನಕ್ಕೆ ಅಂತಂದರೆ ಇವಾಗೆಲ್ಲ ಹೇಳ್ತಾರೆ, ಮದುವೆ ಆಗೋ ಟೈಮಲ್ಲಿ ಹುಡುಗಿ ನೋಡು ಚಿಕ್ಕ ವಯಸ್ಸೇ ಅನಿಸುತ್ತೆ, ಹುಡುಗ ನೋಡು ಕೂದಲೇ ಇಲ್ಲ, ಏಜ್ ಆಗಿರಬೇಕು ಅಂತ ಅನ್ಕೊತಾರೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೇಮ್ ಏಜ್ ಇರುತ್ತಿಲ್ಲ, ಒಂದು ವರ್ಷ ದೊಡ್ಡವರು ಇರ್ತಾರೆ ಅಷ್ಟೇ, ಕೂದಲು ಉದ್ರೋಗಿರೋದ್ರಿಂದ ಅವರು ಆ ಥರ ಏಜ್ ಆಗಿದೆ ಅಂತ ಗೊತ್ತಾಗುತ್ತೆ ಅಷ್ಟೇ. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಅಂದ್ಕೊಂಡಿದ್ದೀನಿ. ಇದರ ವಿಡಿಯೋ ಶಾರ್ಟ್ಸ್ ಎಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಈ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಬೇಕಿದ್ದರೆ. ಬಾಯ್, ನೆಕ್ಸ್ಟ್ ಟೈಮ್ ಸಿಗೋಣ.